ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಆಲೂ ಬಿರಿಯಾನಿನ ಮಾಡ್ತಾ ಇದ್ದೀನಿ. ನೀವು ಈ ಥರ ಆಲೂ ಬಿರಿಯಾನಿನ ಇಲ್ಲಿವರೆಗೂ ತಿಂದಿಲ್ಲ ಅಂದರೆ ಇವತ್ತೇ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಆಲೂ ಬಿರಿಯಾನಿ ಮಾತ್ರ ಸೂಪರ್ ಆಗಿರುತ್ತೆ. ಇದರ ಮುಂದೆ ಯಾವ ಚಿಕನ್, ಮಟನ್ ಬಿರಿಯಾನಿನೂ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ನಾವು ಮಾಡೋ ಮೆಥಡಲ್ಲೇ ನೀವು ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಸಿಯಾಗೆ ಮಾಡ್ಕೋಬೋದು. ತುಂಬ ಬೇಗ ರೆಡಿ ಆಗುತ್ತೆ. 10 ನಿಮಿಷದಲ್ಲಿ ನೀವು ಬಿರಿಯಾನಿನ ಮಾಡ್ಕೋಬೋದು. ಆಲೂ ಬಿರಿಯಾನಿನ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ಇವಾಗ ನೋಡಿ, ನಾನು ಹಸಿಮೆಣಸಿಕಾಯಿನ ತೊಗೊಂಡಿದ್ದೀನಿ. ಒಂದು 8 ಬೆಳ್ಳುಳ್ಳಿ, ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಕೊತ್ತಂಬರಿನ. ಇವಾಗ ನೋಡಿ 6 ಪೀಸಸನ್ನು ಹಾಕ್ತಿದ್ದೀನಿ, ಶುಂಠಿ ಪೀಸಸ್ಸು. ಇದಿಷ್ಟನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಪೇಸ್ಟು ರೆಡಿ ಆಗಿದೆ. ಇವಾಗ ಕುಕ್ಕರ್ಗೆ ನೋಡಿ ಎಣ್ಣೆನ ತೊಗೊಂಡಿದ್ದೀನಿ. ಒಂದು 4 ರಿಂದ 5 ಟೀ ಸ್ಪೂನಷ್ಟು, 2 ಚಕ್ಕೆ ಪೀಸು, 1 ಚಕ್ರ ಮಗ್ಗು, 2 ಏಲಕ್ಕಿ, 4 ಲವಂಗ, 4 ರಿಂದ 5 ಮೆಣಸುಕಾಳು, 3 ಪಲಾವ್ ಎಲೆನ ತೊಗೊಂಡಿದ್ದೀನಿ. ಜಾಸ್ತಿ ಮಸಾಲ ಸಾಮಾನು ಏನು ಬೇಡ, ಇಷ್ಟೇ ಹಾಕೋದು. ತುಂಬಾ ಚೆನ್ನಾಗುತ್ತೆ. ನಾ ಮಾಡೋ ಮೆಥಡಲ್ಲಿ ಮಾಡಿ ನೋಡಿ. ತುಂಬಾ ಈಸಿ ಇರೋದೇ ಮಾಡೋದು ಮಾತ್ರ, ತುಂಬ ಟೇಸ್ಟಿ ಕೂಡ ಅಷ್ಟೇ. ಇವಾಗ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ, ಒಂದು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದೇ ರೀತಿನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗುತ್ತೆ. ಟೇಸ್ಟ್ ಮಾತ್ರ ಅದ್ಭುತ. ಇದ್ರ ಮುಂದೆ ಯಾವ ಚಿಕನ್, ಮಟನು ಬೇಡ ನಿಮಗೆ, ಅಷ್ಟು ಇಷ್ಟಪಟ್ಟು ತಿಂತೀರಾ. ಇವಾಗ ನೋಡಿ ರುಬ್ಬಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದರಲ್ಲಿರುವಂಥ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಇದನ್ನು ನೋಡಿ ಈ ರೀತಿ ಕರೆಕ್ಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ ಹೋಗಬೇಕು. ನಾವು ಇದರಲ್ಲಿ ಯಾವುದನ್ನು ನಾವು ಹುರಿದಿಲ್ಲ, ಫ್ರೈ ಮಾಡಿಲ್ಲ, ಹಾಗೆ ನಾವು ಹಸಿದನ್ನೇ ಪೇಸ್ಟ್ ಮಾಡ್ಕೊಂಡಿರೋದು. ಹಾಗಾಗಿ ಇದನ್ನು ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಫ್ರೈ ಆದಿಂದ ನಾನು ಮೊಸರನ್ನು ಹಾಕ್ತಾಯಿದ್ದೀನಿ. ನಾನು ಒಂದೇ ಟೊಮೆಟೊ ಹಣ್ಣನ್ನು ಯೂಸ್ ಮಾಡ್ತಾ ಇರೋದು, ಹಾಗಾಗಿ ಮೊಸರನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿದನ್ನು ಮೊಸರನ್ನು ಸಹ ಅಷ್ಟೇ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೋಬೇಕು ಪೇಸ್ಟ್ ಜೊತೆನೇ. ಫಸ್ಟು ಪೇಸ್ಟನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಆನಂತರ ಮೊಸರು ಹಾಕಿ ಅದ್ರ ಜೊತೆ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ, ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಅರ್ಧ ಬೌಲು ಗ್ರೀನ್ ಪೀಸು ವಟಾಣಿ ಕಾಳನ್ನ ತೊಗೊಂಡಿದ್ದೀನಿ ನೋಡಿ. ಇದು ಬಿರಿಯಾನಿ ಮಸಾಲ, ಇದು ಹೋಮ್ ಮೇಡ್ ಬಿರಿಯಾನಿ ಮಸಾಲ. ಇದನ್ನು ಯಾವ ಥರ ಮಾಡೋದಂತ ನಾನು ಸದ್ಯದರಲ್ಲೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇದು ಸಹ ಅಷ್ಟೇ ಹೋಮ್ ಮೇಡು ಬಿರಿಯಾನಿ ಮಸಾಲ, ತುಂಬಾ ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲೇ. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಈ ಕಪ್ಪಿಂದ 2 ಕಪ್ಪು ನಾನು ರೈಸನ್ನು ತೊಗೊಂಡಿದ್ದೀನಿ. ಇವಾಗ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಒಂದೇ ಸಲ ವಾಶ್ ಮಾಡಬೇಕು ನೋಡಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ, ಆಗ ಮಾತ್ರ ರೈಸು ಉದುರಾಗಿ ತುಂಬಾ ಚೆನ್ನಾಗುತ್ತೆ ನೋಡಿ. ಎಷ್ಟು ನಾವು ಬೇಗನೂ ಮಾಡ್ಕೋಬೋದು ಇದನ್ನು. ಗಡಿಬಿಡಿಯಲ್ಲೂ ಸಹ ಮಾಡ್ಕೊಂಡ್ರೂ ಟೇಸ್ಟು ಸಹ ಅಷ್ಟೇ ತುಂಬ ಚೆನ್ನಾಗುತ್ತೆ. ನಿಮಗೆ ಟೈಮ್ ಇಲ್ಲ ಅಂದ್ರೂ ಗಡಿಬಿಡಿಯಲ್ಲೂ ಮಾಡ್ಕೋಬೋದು. ಇವಾಗ ನೋಡಿ ನಾನು ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಫ್ರೈ ಮಾಡಿರೋಂಥ ಈರುಳ್ಳಿ ಹಾಕೋದ್ರಿಂದ ಬಿರಿಯಾನಿ ತುಂಬಾ ಚೆನ್ನಾಗುತ್ತೆ. ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ ಫ್ರೈ ಮಾಡಿರೋವಂಥ ಈರುಳ್ಳಿ. ಬಿರಿಯಾನಿಗೆ ಯಾವುದೇ ಬಿರಿಯಾನಿ ಆದರೂ ಸಹ ಅಷ್ಟೇ ಫ್ರೈ ಮಾಡಿರೋವಂಥ ಈರುಳ್ಳಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಅದು ಬಿರಿಯಾನಿ. ನಾನು ಇವಾಗ 4 ಕಪ್ಪು ನೀರನ್ನು ಹಾಕ್ತಾಯಿದ್ದೀನಿ. 2 ಕಪ್ಪು ರೈಸನ್ನು ತೊಗೊಂಡಿರೋದು, ಹಾಗಾಗಿ ನಾನು 4 ಕಪ್ಪು ನೀರನ್ನು ಹಾಕ್ತಾಯಿದ್ದೀನಿ. ಇದು ಕರೆಕ್ಟಾದ ಮೆಜರ್ಮೆಂಟು. ಈ ಥರನೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಉದುರಾಗಿ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ನಿಮಗೆ ಮೆತ್ತಗೆ ಬೇಕು ಅನಿಸಿದರೆ, ಇವಾಗ ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ, ಉದುರಾಗಿ ಇತ್ತಂದರೆ ರೈಸು ಅವರಿಗೆ ಊಟ ಮಾಡೋಕ್ಕಾಗಲ್ಲ. ಹಾಗಾಗಿ ನೀವು 5 ಗ್ಲಾಸ್ ನೀರು ಹಾಕಿದರೆ ಕರೆಕ್ಟಾಗಿ ಮೆತ್ತಗೆ ತುಂಬ ಚೆನ್ನಾಗುತ್ತೆ. ಅದು ಸಹ ಕರೆಕ್ಟಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಲಿಡ್ ಹಾಕಿ ಕರೆಕ್ಟಾಗಿ ಅದನ್ನು ಕ್ಲೋಸ್ ಮಾಡಿಕೊಂಡು 1 ಅಥವಾ 2 ವಿಸಿಲ್ನ ಮಾಡ್ಕೋಬೋದು. ನಿಮಗೆ ತುಂಬ ಮೆತ್ತಗೆ ಬೇಕು ಅಂತಂದರೆ 2 ವಿಸಿಲ್ನ ಮಾಡ್ಕೋಬೋದು. ಉದುರಾಗಿ ಬೇಕು ಅಂದರೆ ಒಂದೇ ವಿಸಿಲ್ ಆದರೆ ಸಾಕಾಗುತ್ತೆ. ಇವಾಗ ನೋಡಿ ಒಂದು ವಿಸಿಲ್ ಮಾತ್ರ ಮಾಡ್ಕೊಂಡಿರೋದು. ಕರೆಕ್ಟಾಗಿ ಉದುರಾಗಿ ತುಂಬಾ ಚೆನ್ನಾಗಾಗಿದೆ ನೋಡಿ. ಇವಾಗ ಕರೆಕ್ಟಾಗಿ ಉದುರಾಗಿ ಆಗಿದೆ. ನಾನು ಇವಾಗ ಮತ್ತೆ ಮೇಲೆ ಫ್ರೈ ಮಾಡಿರುವಂಥ ಈರುಳ್ಳಿ ಪೀಸಸನ್ನು ಹಾಕ್ತಾಯಿದ್ದೀನಿ.
ಇವು ಈ ಥರ ಉದ್ದಗೆ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಇವಾಗ ನಾವು ಬೇಕಂದರೆ ನಾವು ಫುಡ್ ಕಲರ್ನ ಹಾಕ್ಕೋಬೋದು. ನಾನು ಇವಾಗ ಯೆಲ್ಲೋ ಮತ್ತು ರೆಡ್ ಕಲರ್ನ ಹಾಕ್ತಾಯಿದ್ದೀನಿ. ಫುಡ್ ಕಲರ್ನ ತುಂಬ ಏನು ಹಾಕ್ತಾಯಿಲ್ಲ, ಸ್ವಲ್ಪನೇ ಹಾಕ್ತಾಯಿದ್ದೀನಿ ನೋಡಿ, ಅಷ್ಟಷ್ಟೇ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ಸಾಕು. ಚೆನ್ನಾಗದು ಕರೆಕ್ಟಾಗಿ ಆಗುತ್ತೆ ರೈಸು. ನೋಡಿ ಈ ರೀತಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಮಿಕ್ಸ್ ಮಾಡಬಾರ್ದು, ಯಾಕಂದರೆ ಅನ್ನದ ಅಗಳು ಒಡೆಯುತ್ತೆ. ಹಾಗಾಗಿ ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಒಂದ್ಸಲ ಟ್ರೈ ಮಾಡಿದ್ರೇ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗುತ್ತೆ. ನಿಮ್ಮಲ್ಲಿ ಯಾವುದಿರುತ್ತೋ ಬಿರಿಯಾನಿ ಮಸಾಲ ಅದನ್ನೇ ಯೂಸ್ ಮಾಡ್ಕೋಬೋದು. ಯಾವುದು ಅವೈಲಬಲ್ ಇರುತ್ತೆ ಅದನ್ನೇ ಯೂಸ್ ಮಾಡ್ಕೋಬೋದು. ಅದರಲ್ಲೂ ಸಹ ಚೆನ್ನಾಗಾಗುತ್ತೆ. ನಾನು ಹೋಮ್ ಮೇಡ್ ಬಿರಿಯಾನಿ ಮಸಾಲನ ಯೂಸ್ ಮಾಡಿರೋದು. ಇವಾಗ ನೋಡಿ, ನಾನು 1 ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪನ ಹಾಕಿ 1-2 ನಿಮಿಷ ಹಾಗೆ ಬಿಡಿ, ಆಮೇಲೆ ಸರ್ವ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಾಗುತ್ತೆ. ಫ್ಲೇವರ್ ಮಾತ್ರ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗುತ್ತೆ. ಇದು ಬಿರಿಯಾನಿ ಮಾತ್ರ ಸೂಪರಾಗಿರುತ್ತೆ. ನೀವು ಈ ಥರ ಮಾಡ್ಕೊಂಡ್ರಿ ಅಂದರೆ ಯಾವುದೇ ಬಿರಿಯಾನಿನೂ ನೀವು ಇಷ್ಟಪಡಲ್ಲ, ಅಷ್ಟು ಚೆನ್ನಾಗುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ ಮನೆಗಿನರೆಲ್ಲರೂ ಸಹ ಅಷ್ಟೇ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಲೈಕ್ ಆಯ್ತು, ತುಂಬ ಇಷ್ಟಪಟ್ಟು ತಿಂದರು. ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಸಹ ಇಷ್ಟ ಆಗುತ್ತೆ. ಕಲರ್ಫುಲ್ ಆಗಿರುವಂಥ ಆಲೂ ಬಿರಿಯಾನಿ ರೆಡಿಯಾಗಿದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.